ಗಣ್ಯರೇ, ವಿದ್ಯಾರ್ಥಿ ಯುವಜನರೇ, ಸಂಘಟನೆಗಳ ನಾಯಕರೇ, ಮೀಡಿಯಾ ಮಿತ್ರರೇ, ಏನು ನಾವು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರು ನಾವು ತಾಲೂಕು ಆಫೀಸ್ ಮುಂದೆ ಅಥವಾ ರಸ್ತೆಯಲ್ಲಿ ಅಥವಾ ಇನ್ನೊಂದು ಕಡೆ ಸತ್ಯಾಗ್ರಹ, ಪ್ರತಿಭಟನೆ, ಮುಷ್ಕರ ಅನ್ನೋದು ಕಂಟಿನ್ಯೂಷನ್ ಬಂದ್ಬಿಟ್ಟಿದೆ. ಆದ್ಮೇಲೆ ಏನು ಇವತ್ತಿನ ದಿನ ಅಂಗನವಾಡಿ ನೌಕರರು, ಬಿಸಿ ಊಟ ನೌಕರರು, ಆಶಾ ವರ್ಕರ್ರು, ಆಶಾ ಕಾರ್ಯಕರ್ತರು ಇವರೆಲ್ಲಾನು ಸುಮಾರು ನಮಗೆ ಅನುಭವ, ನಮ್ಗೆ ಗೊತ್ತಾದ ವರ್ಷದಿಂದ 20 ವರ್ಷಗಳಿಂದ ಇದೇ ರೀತಿ 3,000ದಿಂದ 4,000, 5,000 ಮೋಸ್ಟ್ಲಿ ಇವತ್ತು ಅಂಗನವಾಡಿಯವರಿಗೆ 10,000 ಬರ್ಬೋದು, ಆಶಾ ಅವ್ರಿಗೆ ಒಂದು 5,000 ಬರೋದು. ಗ್ರಾಮ ಪಂಚಾಯತ್ ಅವರು ಸಹ 20 ವರ್ಷ ದುಡಿದಿರೋ ನಮ್ಮ ಸ್ನೇಹಿತರೆಲ್ಲ ಗ್ರಾಮ ಪಂಚಾಯತ್ ನೌಕರ ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ 15,000, 14,000 ಬಂದ್ರೆ ಯಾವ ರೀತಿ ಇವ್ರ ಜೀವನ? ಸುಪ್ರೀಂ ಕೋರ್ಟ್ ಒಂದ್ ಹೇಳುತ್ತೆ, ಕನಿಷ್ಠ ಮನುಷ್ಯ ಬದುಕಬೇಕಾದ್ರೆ 36,000 ಬೇಕು, 36,000 ತಿಂಗಳು ಬೇಕು ಅಂತ. ಅದೇ ರೀತಿ ನಮ್ಮ ಡಿಮ್ಯಾಂಡು ಸುಮಾರು ವರ್ಷದಿಂದ ಸುಮಾರು ಹೋರಾಟಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ನಾವು ನಮ್ಮ ಹೋರಾಟ ಈ ರೀತಿ ಇದೆ. ಏನು ಕನಿಷ್ಠ ವೇತನ 36,000 ಏನು ಈ ಸ್ಕೀಮ್ ವರ್ಕರ್ಸ್ಗೆ ಮಾಡಿ ಮತ್ತೆ ಅವ್ರನ್ನ ಕಾಯಂಗೊಳಿಸಿ ಅನ್ನೋದು ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಏನು ನಮ್ಮ ಪ್ರತಿಭಟನೆಗೆ ಒಂದು 500 ರೂಪಾಯಿ ಇರ್ಬೋದು ಅಥವಾ 1,000 ಇರ್ಬೋದು. ಆದ್ಮೇಲೆ ಯಾವ ರೀತಿ ಮೊನ್ನೆ ವಿಧಾನಸೌಧ ಅಥವಾ ವಿಧಾನ ಏನು ನಮ್ಮ ಶಾಸಕರು ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಅವ್ರದ್ದು ಏನು ಶಾಸಕಾಂಗದಲ್ಲೇ ಏನು ಅವ್ರ ವೇತನ ಲಕ್ಷಾಂತರ ರೂಪಾಯಿ ರೈಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಶಾಸಕರು ಇರ್ಬೋದು, ಅದು MP ಇರ್ಬೋದು, ಪಾರ್ಲಿಮೆಂಟ್ ಅಸೆಂಬ್ಲಿ ಯಾರಾದ್ರೂ ನಿಮ್ ಬಗ್ಗೆ ಏನಪ್ಪಾ ಈ ರೀತಿ 10,000 ಬರ್ತಾ ಇದೆ, ಅವ್ರಿಗೆ ಯಾವ ರೀತಿ ಬದುಕಂತ ಯಾವುದೇ ಶಾಸಕರು, ಯಾವುದೇ ಅಥವಾ MP ರವರು ನಿಮ್ ಬಗ್ಗೆ, ಗ್ರಾಮ ಪಂಚಾಯತಿ ನೌಕರರು ಇರ್ಬೋದು ಅಥವಾ ಅಂಗನವಾಡಿ ಇರ್ಬೋದು ಅಥವಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಈ ಕಡೆ ಏನು ಇವರೆಲ್ಲ ಸೇರೇನು 15,000-16,000 ರೂಪಾಯಿ ವೇತನದಲ್ಲಿ ದುಡ್ತಾರೆ. ಎಂತವ್ರು ಅದನ್ನು MA ಲಾಯರ್ಸು, PhDಗಳು, ಒಳ್ಳೆ ಪದವೀಧರರೇ ಯಾವ ರೀತಿ ಜೀವನ ಮಾಡೋದು? ಇದ್ರ ಬಗ್ಗೆ ನಾವು ಸಂಘಟನಾಕಾರರು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ಮುಷ್ಕರ ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲೋ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಯಾರು ಮಾತಾಡೋಕೆ ದಮ್ಮಿಲ್ಲ, ಯಾರು ಮಾತಾಡ್ತಾ ಆದ್ಮೇಲೆ ಅದರಿಂದ ನಾವು ಈ ಮುಷ್ಕರವನ್ನು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಎಲ್ಲಾ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಏನು ಈ ಮುಷ್ಕರದ ಮುಖಾಂತರ ಅಂಗನವಾಡಿನವರಿಗೆ ಕನಿಷ್ಠ ವೇತನ 36,000 ಜಾಸ್ತಿ ಆಗ್ಬೇಕು. ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರಿಗೆ ಏನು ಅವ್ರಿಗೂ ಕನಿಷ್ಠ ವೇತನ ಅಥವಾ ನೇಮಕಾತಿ ಪರ್ಮನೆಂಟ್ ಮಾಡ್ಬೇಕು. ಆಶಾ ವರ್ಕರ್ಸ್ ಮತ್ತೆ ಬಿಸಿ ಊಟ ಇವ್ರಿಗೂ ನೇಮಕಾತಿ ಮತ್ತು ಏನು ವೇತನ ಜಾಸ್ತಿ ಆಗ್ಬೇಕು ಅಂತ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ, ಅದೇ ರೀತಿ ಸ್ಥಳೀಯ ಸಮಸ್ಯೆಗಳಾದ ಕೋಲಾರ ಮತ್ತು ಮುಳಬಾಗಿಲಲ್ಲಿ ಏನು ಬಲವಂತ ಅರಣ್ಯ ಒತ್ತುವರಿ ಏನಿದೆ, ಅರಣ್ಯಾಧಿಕಾರಿ ದೌರ್ಜನ್ಯವಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನ ಏನು ಇದು ನಿಲ್ಬೇಕು. ಅದೇ ರೀತಿ ತಾಲೂಕಲ್ಲಿ ಈ 4-5 ವರ್ಷದಲ್ಲಿ ಸುಮಾರು 15 ಲಕ್ಷ ಅರ್ಜಿಗಳು ಏನು ಉಳುಮೆ ಮಾಡೋ ರೈತರು 15 ಲಕ್ಷ ಅರ್ಜಿ ಹಾಕಿದರೆ ಅವ್ರಿಗೆ ಇದುವರೆಗೂ ಸಾಗುವಳಿ ಕೊಟ್ಟಿಲ್ಲ. ಸಾಗುವಳಿ ಕೊಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳು ಬಯಸ್ತಾ ಇದ್ದಾರೆ ತಾಲೂಕಿನ ಅಧಿಕಾರಿಗಳು. ಇದೆಲ್ಲ ನಿಲ್ಲಬೇಕು. ಅದೇ ರೀತಿ ಉಳುವವನಿಗೆ ಏನು ಈಗ 14,000 ಏನಿದೆಯೋ ಅದು ಬೇರೆ ರದ್ದು ಮಾಡ್ಬಿಡ್ತೀವಿ. ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ ಭೂಮಿ ಅಂತ. ಅದನ್ನ ಏನ್ 14,000 ರದ್ದು ಮಾಡಿದಾರೋ ಅದನ್ನ ಪುನಃ ಸೇರಿಸ್ಕೊಂಡು ಎಲ್ಲಾ ರೈತರಿಗೂ ಸಾಗುವಳಿ ಕೊಡ್ಬೇಕು. ಮತ್ತೆ ಏನು ಪೋಡಿ ಸರ್ಕಾರ, ಕೃಷ್ಣ ಬೈರೇಗೌಡ ಏನು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಆ ಕೃಷ್ಣ ಬೈರೇಗೌಡ ಒಬ್ಬರು ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಭೂಮಿ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಏನ್ ಹೇಳಿದ್ರು ಇಲ್ಲ, ಅಯ್ಯೋ ಬಿಡಪ್ಪ, ಅದು ಪೇಪರ್ ಅಲ್ಲಿ ಇರುತ್ತೆ, ಕೃಷ್ಣ ಬೈರೇಗೌಡ ಇಲ್ಲೇನಾಗುತ್ತೆ ನಮ್ಮ ಮಧ್ಯೆ. ಅದನ್ನು ಪೋಡಿಗಳು ತುಂಬಾ ಮಂದಗತಿಯಲ್ಲಿ ಪೋಡಿಗಳು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ತಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಬರುವ ಎಲ್ಲಾ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಾರೆ, ಒಳಗ್ ಕೂತ್ಕೊಳ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ. ಕಾಮನ್ ರೈತರು ಯಾರ್ದು ಇಲ್ಲಿ ಕೆಲ್ಸಕ್ಕೆ ತಗ್ತಾ ಇಲ್ಲ. ಆದ್ಮೇಲೆ ಅದಕ್ಕೆ ಮುಂದೊಂದಿನ ದಿನ ಇದು ಕೇಂದ್ರ ಸರ್ಕಾರದ ಮುಷ್ಕರ, ಅದ್ರ ಸ್ಥಳೀಯ ಸಮಸ್ಯೆಗಳು ಜಾಸ್ತಿ ಮಾತಾಡಕ್ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ, ಸಾಗುವಳಿ ಚೀಟಿ ಬಗ್ಗೆ, ದುರಸ್ತಿ ಬಗ್ಗೆ, ಏನು ಬೆಲೆ, ರೈತರ ಒಂದು ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿ
ಇಂಥವುಗಳ ಬಗ್ಗೆ ಮುಂದಿನ ದಿನ ನಿರಂತರವಾಗಿ ನಾವಿಲ್ಲಿ ಅನಿರ್ದಿಷ್ಟವಾದ ವರದಿ, ಅನಿರ್ದಿಷ್ಟವಾದ ಮುಷ್ಕರ ಇಲ್ಲೇ ನಾವು ಎಲ್ಲಾ ಸಮಸ್ಯೆಗಳ ಪರಿಹಾರ ಆಗುವವರೆಗೂ ಒಂದ್ ತಿಂಗಳಾಗ್ಲಿ ನಮ್ಗೆಲ್ಲ ಗೊತ್ತು. ಮುಂದಿನ ದಿನ ನಾವು ನಮ್ಮ ಗೋಪಾಲ ನಾವೆಲ್ಲ ಸೇರಿ 3 ತಿಂಗಳ ಸತ್ಯಾಗ್ರಹ ಮಾಡಿದ್ವಿ. ಅದೇ ರೀತಿ ಮುಂದಿನ ದಿನ ಏನು ಭೀಮು ಬಗ್ಗೆ ಅಥವಾ ಪೋಡಿ ಬಗ್ಗೆ ಅಥವಾ ಕಳಪೆ ಬೀಜ ನರ್ಸರಿ ಏನ್ ರೈತರು ಯಾರಿಗೂ ಗೊತ್ತಾಗ್ತಲ್ಲ, MLA MP ಯಾರು ಮಾತಾಡೋದಿಲ್ಲ. ಕಳಪೆ ಬೀಜ, ಕಳಪೆ ನರ್ಸರಿ, ಬೆಳೆನೇ ಬರಲ್ಲ, ಬೆಳೆ ಬೆಳಿತೀವಿ, ಬೆಳೆ ಬರಲ್ಲ ಲಾಸ್ಟ್ ಅಲ್ಲಿ. ಇಂಥದ್ ವಿರುದ್ಧ ಇನ್ನೊಂದ್ ದಿನ ನಾವು ಇದೇ ತಾಲೂಕು ಕಚೇರಿ ಮುಂದೆ ನಮ್ಮ ಏನು ಇಲ್ಲಿ ಏನ್ ಸೇರಿದ್ದೀವಿ, ನಮ್ಮ ದಲಿತ ಸಂಘಟನೆಗಳು, ಹಸಿರು ಸೇನೆಯವರು, ಇನ್ನು ಎಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನ ಇಲ್ಲಿ CPM ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡಕ್ಕೆ ನನ್ಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಮಾತು ಮುಗಿಸ್ತಾ ಇದ್ದೀನಿ.